ನಮಸ್ಕಾರ ವೀಕ್ಷಕರೇ, ಕುತೂಹಲ ಜಗತ್ತಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ದೇವಸ್ಥಾನ ಬಂದು ಶ್ರೀ ಕಾಲಭೈರವೇಶ್ವರ ಸನ್ನಿಧಿ, ಚಿಕ್ಕ ಅರಸಿನಕೆರೆ. ಹೌದು ವೀಕ್ಷಕರೇ, ನೀವು ಕೇಳಿರುವಂತಹ ದೊಡ್ಡ ಅರಸಿನಕೆರೆ ಅಂದರೆ ಮಂಡ್ಯದ ಗಂಡು ಅಂಬರೀಷ್ ಅವರ ಹುಟ್ಟೂರಾದಂತಹ ದೊಡ್ಡ ಅರಸೀಕೆರೆಯ ಪಕ್ಕದಲ್ಲಿರುವಂತಹ ಊರೇ ಚಿಕ್ಕ ಅರಸಿನಕೆರೆ. ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರೆ KM ದೊಡ್ಡಿ ಕಡೆಯಿಂದ ಬಂದರೆ ಸರಿಸುಮಾರು 5 ಕಿಲೋಮೀಟರ್ ಆಗುತ್ತೆ. ಅಥವಾ ಮದ್ದೂರು ಕಡೆಯಿಂದ ಬರ್ತೀವಿ ಅಂತ ಅಂದರೆ ಸರಿಸುಮಾರು 10 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಬನ್ನಿ, ಈ ದೇವಸ್ಥಾನದ ವಿಶೇಷತೆ ಏನು, ಈ ದೇವಸ್ಥಾನ ಹೇಗಿದೆ, ಇಲ್ಲಿನ ಪೂಜಾ ವಿಧಾನಗಳು ಹೇಗಿರುತ್ತೆ, ಇದನ್ನೆಲ್ಲ ಒಮ್ಮೆ ನೋಡೋಣ. ಸ್ನೇಹಿತರೆ, ಈ ದೇವಸ್ಥಾನದ ಸುತ್ತ ಹಚ್ಚ ಹಸುರಿನಿಂದ ಕೂಡಿದೆ ಹಾಗೂ ಪಕ್ಕದಲ್ಲೇ ಕಾವೇರಿ ನದಿ ಹರಿಯುತ್ತೆ. ಮಂಡ್ಯ ಅಂದರೆ ಹೇಳಬೇಕಾ, ಹೊಲ ಗದ್ದೆ, ಭತ್ತ, ಕಬ್ಬು ಇದೆಲ್ಲ ಸಮೃದ್ಧಿಯಾಗಿ ಬೆಳೆದಿರ್ತಾರೆ. ಹಚ್ಚ ಹಸುರಿನಿಂದ ಕೂಡಿರುತ್ತೆ. ಆ ಹಚ್ಚ ಹಸುರಿನ ನಡುವೆನೇ ಈ ದೇವಸ್ಥಾನ ಇದೆ. ಈ ದೇವಸ್ಥಾನದ ಆಕರ್ಷಣೆ ಕಾಲಭೈರವೇಶ್ವರ ಆದರೆ ಮತ್ತೊಂದು ಆಕರ್ಷಣೆ ನಮ್ಮ ಬಸಪ್ಪ. ಹೌದು ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗಳು ಕಾಲಭೈರವೇಶ್ವರನಿಗೆ ಎಷ್ಟು ಪೂಜೆಯನ್ನು ಸಲ್ಲಿಸ್ತಾರೋ ಅಷ್ಟೇ ಪೂಜೆ ಅಥವಾ ತಮ್ಮ ಬೇಡಿಕೆಗಳನ್ನ ಇಲ್ಲಿನ ಬಸಪ್ಪನ ಮುಂದೆ ಇಟ್ಟು ಬೇಡ್ಕೊಳ್ತಾರೆ. ಹಾಗಾದರೆ ಬನ್ನಿ, ಈ ದೇವಸ್ಥಾನ ಹಾಗೂ ಕಾಲಭೈರವೇಶ್ವರನ ದರ್ಶನ ಮಾಡೋಣ. ದೇವಸ್ಥಾನದಲ್ಲಿ ಇದರಲ್ಲೂ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಈ ವಿಡಿಯೋ ಮುಖಾಂತರ ಕಾಲಭೈರವೇಶ್ವರನ ದರ್ಶನ ಮಾಡೋಣ ಹಾಗೂ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಕಾಲಭೈರವೇಶ್ವರನ ದರ್ಶನ ಎಲ್ಲರಿಗೂ ಆಯಿತು ಅಲ್ವಾ? ಬನ್ನಿ ಇವಾಗ ಈ ಕ್ಷೇತ್ರದ ಮುಖ್ಯ ಆಕರ್ಷಣೆ ಆದಂತಹ ಬಸಪ್ಪನ ದರ್ಶನ ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇರೋದೇ ಚಿಕ್ಕ ಅರಸೀಕೆರೆಯ ಬಸಪ್ಪನವರು. ಈ ಬಸಪ್ಪನ ವಿಶೇಷತೆ ಏನು ಅಂತ ಅಂದರೆ, ಇಲ್ಲಿಗೆ ಬರೋವಂಥ ಭಕ್ತರೆಲ್ಲರೂ ತಮ್ಮ ಯಾವುದೇ ಕೆಲಸ ಆಗಬೇಕು ಅಂತ ಅಂದ್ರೂ ಅದಕ್ಕೂ ಮುಂಚೆ ಬಸಪ್ಪನಲ್ಲಿ ಒಂದು ವರನ ಕೇಳ್ತಾರೆ. ಅಂದರೆ ನಾನು ಈ ಕೆಲಸನ ಮಾಡಬಹುದಾ, ನನಗೆ ಈ ಕೆಲಸದಿಂದ ಯಶಸ್ಸು ಸಿಗುತ್ತಾ ಅಂತ. ಬಸಪ್ಪ ತನ್ನ ಬಲಗಾಲನ್ನು ಇಟ್ಟು ಆಶೀರ್ವಾದ ಮಾಡಿದ್ರೆ ಆ ಕೆಲಸ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ ಈ ದೇವಸ್ಥಾನದಲ್ಲಿ ಜನರಲ್ಲಿ ಇದೆ. ಇಲ್ಲಿ ಇಷ್ಟೊಂದು ಜನ ಕಾಯ್ತಾ ಇರೋದು ಕೂಡ ಬಸಪ್ಪನ ಒಂದು ಆಶೀರ್ವಾದಕ್ಕಾಗಿ ಸ್ನೇಹಿತರೆ. ಬನ್ನಿ ನೋಡೋಣ ಬಸಪ್ಪ ಹೇಗೆ ಆಶೀರ್ವಾದ ಮಾಡುತ್ತೆ.
ನೋಡೋದ್ರಲ್ಲ ವೀಕ್ಷಕರೇ, ಬಸಪ್ಪ ಹೇಗೆ ಆಶೀರ್ವಾದನ ಮಾಡುತ್ತೆ ಅಂತ. ಹಾಗೆ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಇಲ್ಲಿ ಸಿದ್ದಪ್ಪಾಜಿ ಸ್ವಾಮಿಯ ದೇವಸ್ಥಾನ ಕೂಡ ಇದೆ. ಬನ್ನಿ ಸಿದ್ದಪ್ಪಾಜಿಯ ದರ್ಶನ ಮಾಡೋಣ. ಈ ಕ್ಷೇತ್ರದಲ್ಲಿ ಪಾದಗಳ ಮುಖಾಂತರ ವರ ಪಡೆಯೋದು ಒಂದಾದರೆ, ಮತ್ತೊಂದು ಪದ್ಧತಿ ಇದೆ. ಏನು ಅಂತ ಅಂದರೆ, ಇಲ್ಲಿ ಜನರು ಸಾಲು ಸಾಲಾಗಿ ಮಲ್ಕೊತಾರೆ. ಅವರನ್ನು ಈ ಬಸಪ್ಪ ದಾಟ್ಕೊಂಡು ಹೋಗುತ್ತೆ. ಹೀಗೆ ದಾಟ್ಕೊಂಡು ಹೋಗೋದ್ರಿಂದ ಆ ವ್ಯಕ್ತಿಗಳಲ್ಲಿ ಒಂದು ಶಂಕೆ, ಗಾಳಿ ಥರ ಇರ್ಬೋದು, ಅಥವಾ ಅವರಿಗೆ ಒಂದು ಆರೋಗ್ಯ ಸರಿ ಇಲ್ಲದೆ ಇರಬಹುದು, ಅದೆಲ್ಲ ಗುಣ ಆಗುತ್ತೆ ಅನ್ನೋವಂಥ ಒಂದು ಪ್ರತೀತಿ ಇದೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನೀವು ಗಮನಿಸ್ಬೋದು, ಒಂದು ಹುಡುಗಿಯಲ್ಲಿ ಮೊದಲು ಮಲಗಿದ್ದಾಳೆ. ಆ ಹುಡುಗಿನ ಬಸಪ್ಪ ದಾಟೋತಾನೇ ಇಲ್ಲ. ಎಷ್ಟೇ ಹೊತ್ತು ಕಾದರೂ ಕೂಡ ಆ ಬಸಪ್ಪ ದಾಟುತ್ತಿಲ್ಲ. ಅಲ್ಲಿ ನೋಡ್ಬೋದು, ಆ ಹುಡುಗಿನ ಎಬ್ಸಿದ ಮೇಲೆ ಬಸಪ್ಪ ಮುಂದೆ ಬರೋದಕ್ಕೆ ಪ್ರಾರಂಭ ಮಾಡುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಹಾಗೂ ಕಾಲಭೈರವೇಶ್ವರನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು.